ಯೋಹಾನನು ಬರೆದ ಸುವಾರ್ತೆ ಪುಸ್ತಕ 20ನೇ ಅಧ್ಯಾಯ 5ನೇ ವಚನ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ? ಯಾರನ್ನು ಹುಡುಕುತ್ತಿ ಎಂದು ಕೇಳಲು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ದೇವರಾಗಿರುವಂಥ ಕರ್ತನ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಇಂದು ನೀವು ದುಃಖದಲ್ಲಿ ಇದ್ದೀರಾ, ಹೋರಾಟಗಳ ಜೀವಿತದಲ್ಲಿ ಇದ್ದೀರಾ. ಈ ಲೋಕದಲ್ಲಿರುವಂಥ ಎಲ್ಲ ಸಮಯಗಳಲ್ಲೂ ಸಹ ನಮಗೆ ಹೋರಾಟಗಳು ಇದ್ದೇ ಇರುತ್ತದೆ. ಆದರೆ ನಿಜವಾಗಿ ನಾವು ದೇವರಾಗಿರುವಂಥ ಯೇಸು ಕರ್ತನಲ್ಲಿ ಇದ್ದೇವೆ ಎಂಬುದಾಗಿ ಹೇಳಿ ನಾವು ಪರೀಕ್ಷಿಸಿಕೊಳ್ಳಬೇಕು. ಯೇಸು ಕರ್ತನಲ್ಲಿ ಇರುವಂಥ ಪ್ರತಿಯೊಬ್ಬರ ಭರವಸೆ ಯೇಸುವೇ ಆಗಿದ್ದಾರೆ. ಅವರನ್ನು ನಾವು ಹುಡುಕುವವರಾಗಿ, ಅವರನ್ನು ಹೊಂದಿಕೊಂಡವರಾಗಿ, ಅವರ ಜೊತೆಯಲ್ಲಿ ನಡೆಯುವವರಾಗಿ ಇರಬೇಕು. ಅಂದು ಮರಿಯಳು ದೇವರಾಗಿರುವಂಥ ಯೇಸು ಕರ್ತನ ಸಮಾಧಿ ಬಳಿಗೆ ಬಂದಳು. ಯೇಸುವನ್ನ ಸಮಾಧಿಯಲ್ಲಿ ಹೂಣಿಡಲ್ಪಟ್ಟಿದ್ದರು. ಆದರೆ ದೇವರಾಗಿರುವಂಥ ಯೇಸು ಕರ್ತನು ಸತ್ತು ಜೀವಂತವಾಗಿ ಇದ್ದರು. ಮರಣವು ಅವರನ್ನು ಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಮರಣವನ್ನು ಜಯಿಸಿದಂಥ ದೇವರು ಯೇಸು ಕರ್ತನಾಗಿ ಇದ್ದಾರೆ. ಆ ಸಮಾಧಿಯ ಬಳಿಯಲ್ಲಿ ಯೇಸುವನ್ನು ಹುಡುಕಲಿಕ್ಕೋಸ್ಕರವಾಗಿ ಮರಿಯಳು ಹೋಗಿ ಆ ಸಮಾಧಿ ತೆರೆಯದಿರುವಂಥದ್ದನ್ನು, ಅಲ್ಲಿ ಯೇಸುವಿನ ದೇಹ ಇಲ್ಲದೇ ಇರುವಂಥದ್ದನ್ನು ಕಂಡು ಅಳುತ್ತಾ ಇದ್ದಳು. ಯೇಸು ಆಕೆಯನ್ನು ಸಂಧಿಸಿದರು. ನೀವು ನಿಜವಾಗಿ ಯೇಸುವನ್ನು ಹುಡುಕುವುದಾದರೆ ಯೇಸು ನಿಮ್ಮನ್ನು ಸಂಧಿಸುತ್ತಾರೆ. ಪ್ರಿಯರೇ, ದೇವರಾಗಿರುವಂಥ ಯೇಸು ಕರ್ತನು ಅನುದಿನವೂ ತನ್ನನ್ನು ನಿರೀಕ್ಷಿಸುವಂತಹ ಮಗನನ್ನು ಅವರ ಇಷ್ಟಾರ್ಥಗಳನ್ನು, ಕೋರಿಕೆಗಳನ್ನು ನೆರವೇರಿಸುವವರಾಗಿದ್ದಾರೆ. ಇಂದು ನೀವು ಯೇಸುವನ್ನು ಹುಡುಕುವುದಾದರೆ ಖಂಡಿತವಾಗಿ ನಿಶ್ಚಯವಾಗಿ ಕರ್ತನು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ಯಾಕೆ ಮಗಳು ಅಳುತ್ತಾ ಇದೆ, ಯಾಕೆ ಮಗನೇ ಅಳುತ್ತಾ ಇದೆ ಎಂಬುದಾಗಿ ಹೇಳಿ ನಿಮ್ಮ ಕಣ್ಣೀರುಗಳನ್ನು ಒರೆಸಿ ನಿಮ್ಮ ಪರಿಸ್ಥಿತಿಗಳನ್ನು ಮಾರ್ಪಡಿಸುವವರಾಗಿದ್ದಾರೆ. ಪ್ರಿಯರೇ, ನಿಜವಾಗಿ ಯೇಸುವನ್ನು ಹುಡುಕ್ರಿ. ಮಾತ್ರವಲ್ಲದೆ ಸಾಂಪ್ರದಾಯ ಕ್ರೈಸ್ತರಾಗಿರಬೇಡ್ರಿ. ಬದಲಾಗಿ ಯೇಸುವಿನ ಸಾರೂಪ್ಯವನ್ನು ಧರಿಸಿಕೊಂಡಿರುವಂಥ ದೇವ ಮಗನಾಗಿ, ದೇವ ಮಗಳಾಗಿ ಬದುಕುವುದಾದರೆ ಕರ್ತ ನಿಶ್ಚಯವಾಗಿ ನಿಮಗೆ ಸಹಾಯ ಮಾಡ್ತಾರೆ. ನಿಮ್ಮ ಅಳು ನೀಗಲ್ಪಡುತ್ತದೆ. ಕರ್ತನು ನಿಮ್ಮ ಕಣ್ಣೀರನ್ನು ಒರೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ದುಃಖದಲ್ಲಿ ಹೋರಾಟದಲ್ಲಿ ಇರುವಂತಹ ಈ ಸಹೋದರ, ಈ ಸಹೋದರಿಯನ್ನು ಮುಟ್ರಿ, ಇವರ ಕಣ್ಣೀರನ್ನು ಒರೆಸ್ರಿ, ಇವರ ಜೀವಿತವನ್ನು ಕಟ್ಟ್ರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೆನ್.